ಬೆಂಗಳೂರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಬಿ. ದಿನೇಶ್ ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಸ್ನೇಹಿತರು, ಹಿತೈಷಿಗಳು, ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದರು. ರಾಜರ ಪೀಳಿಗೆ ಥರ ಅದೇ ಥರ ನಿಮ್ಮ ಥರ ನಿಮ್ಮ ಒಂದು ಕರ್ತವ್ಯ ನಿಷ್ಠೆ ಮತ್ತು ನಿಮ್ಮಂಥ ಒಂದು ಕೈಗುಣ ನೆಕ್ಸ್ಟು ನಿಮ್ಮಂಥವರೇ ನಮ್ಮ ರಾಜ್ಯಕ್ಕೆ ಜನಗಳಿಗೆ ಸಿಗಲಿ ಅಂತ ಒಂದು ಆಶೀರ್ವಾದ. ಶತಮಾನ ಭವತಿ ಶತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತೆ ಯಜಮಾನಸ್ಯ ಆರೋಗ್ಯ ದೀರ್ಘಾಯುಷ್ಯ ಅಭಿವೃದ್ಧಿರಸ್ತು. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸಿ ಪೂರ್ಣ ಸಮಸ್ತ ದೇವನಿಧಾಂ ಲೋಕೈಕ ದೀಪಾಂಕುರ ಶ್ರೀಮನ್ಮಂದ ಕಟಾಕ್ಷಲಬ್ಧ ವಿಭಾಗ ಬ್ರಹ್ಮೇಂದ್ರ ಗಂಗಾಧರ ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಜಾ ವಂದೇ ಮುಕುಂದ ಪ್ರಿಯಾ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಚ ಪ್ರಸನ್ನ ಭವ ಸರ್ವದಾ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶತಮಾನ ಭವತಿ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಆರೋಗ್ಯ ದೀರ್ಘ ಆಯುಷ್ಯ ಅಭಿವೃದ್ಧಿರಸ್ತು. ಯಜಮಾನಸ್ಯ ವೈದ್ಯೋ ನಾರಾಯಣ ಹರಿ ಸಂಪೂರ್ಣ ಕೃಪಾ ಕಟಾಕ್ಷಿದ್ಧಿರಸ್ತು. ಸ್ವಾಮಿ ಅನುಗ್ರಹೇಣ ವಿಶೇಷ ಪ್ರಸನ್ನಾಂಜನೇಯ ಸ್ವಾಮಿ ದೇವತಾ ಪ್ರಸಾದ ಫಲ ಸಿದ್ಧಿರಸ್ತು. ಮೇಡಮ್, ಎಲ್ಲ ಕ್ಷೇತ್ರದಲ್ಲೂ ಕಾರ್ಯ ಮಾಡ್ಬೋದು, ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯ ಮಾಡಲಿಕ್ಕೆ ವಿಭಿನ್ನವಾದ ಯೋಚನೆ, ಆಲೋಚನೆ ಎರಡೂ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಸ್ವಾರ್ಥ ಸೇವೆ ಇರಬೇಕು. ಎಲ್ಲ ಕ್ಷೇತ್ರದಲ್ಲೂ ಏನಂದರೆ ಒಂದು ಸ್ವಾರ್ಥ ಇರುತ್ತೆ. ನೆಕ್ಸ್ಟ್ ನನ್ನ ನಾಳೆ ಔಟ್ಪುಟ್ ಏನು, ನಾನು ಇವತ್ತು ಇದು ಮಾಡಿದ್ದೀನಿ, ನಾಳೆ ನನಗೇನು ಬರುತ್ತೆ ಅನ್ನೋವಂಥದ್ದು ಇರುತ್ತೆ. ಆದರೆ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಬರೋವಂಥದ್ದು ಇರುತ್ತಲ್ಲ, ಅದು ಎಲ್ರಿಗೂ ಒಲಿಯಲ್ಲ. ಆ ಕ್ಷೇತ್ರದಲ್ಲಿ ನಮಗೆ ಆನೆ ಬಲಕ್ಕಿಂತ ಹೆಚ್ಚಾಗಿದ್ದಾರೆ ನಮ್ಮ ಡಾಕ್ಟ್ರು ನಮ್ಮ ಜೊತೆಯಲ್ಲಿ. ಎಲ್ಲ ರೋಗಿಗಳಿಗೆ ಇಲ್ಲಿ ಬರೋವಂಥವ್ರಿಗೆ ಮೊದಲನೇದು ಏನಂದರೆ ಅವಶ್ಯಕ ಮದ್ದಿಗಿನ ಮಾತು, ಮೃದುವಾದ ಮಾತಾಡುವಂಥದ್ದು ಇರುತ್ತಲ್ಲ. ಇಷ್ಟೆಲ್ಲ ಜನಗಳು ಬರ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ ಅಂದರೆ ಅವ್ರ ಸ್ವಭಾವ ಅದು ಫಸ್ಟ್. ಆ್ಯಸ್ ಎ ಮಿರರ್ ಲೈಫ್ ನಾವು ಹೇಗೆ ನಡ್ಕೋತೀವಿ ಆಗ ರಿಫ್ಲೆಕ್ಟ್ ನಮಗಾಗತ್ತೆ ಅಂತ. ಡಾಕ್ಟ್ರು ಆ ವಿಚಾರದಲ್ಲಿ ಎಲ್ರಿಗಿನ್ನ 4 ಹೆಜ್ಜೆ ಮುಂದೆ ಹೋಗಿ ನಿಂತ್ಕೊಂಡು ಕಾರ್ಯವೈಖರಿ ನಡೆಸ್ಕೋತಾ ಇರೋದ್ರಿಂದ ಅವ್ರು ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ. ಯಾರಿಗೆ ಯಾವುದೇ ಹುದ್ದೆಗಳು ತಾನಾಗಿ ಬರುವುದಿಲ್ಲ. ಅವ್ರು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಆ ಸೇವೆಯಲ್ಲಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥ ಶಕ್ತಿ, ಆರೋಗ್ಯ, ಆಯುಸ್ಸು, ಉಳಿಕೆ ಎಲ್ಲವನ್ನೂ ಕೊಡುತ್ತೆ. ಕೆಲಸ ಮಾಡ್ತಾ ಹೋದರೆ ಉಳಿಕೆದೆಲ್ಲವೂ ಸಿಗುತ್ತೆ. ಅದಷ್ಟನ್ನು ಸಕಲವನ್ನು ಕರುಣಿಸ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಡಾಕ್ಟ್ರ್ ಮೇಲೆ ಇರಲಿ ಅಂತ ನಾವು ಹೃದಯಪೂರ್ವಕವಾಗಿ ಕೇಳ್ಕೊತೀವಿ. ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ತುಂಬ ಧನ್ಯವಾದಗಳು. ಇವತ್ತಿನ ದಿನ ನಿಮ್ಮ ಸ್ನೇಹಿತರುಗಳು ಮತ್ತು ಹಿತೈಷಿಗಳು ಮತ್ತು ಇಡೀ ಸಂಸ್ಥೆಯಿಂದ ನಮಗೆ ಶುಭ ಹಾರೈಸ್ತಾ ಇದ್ದಾರೆ. ರಾಜ್ಯದ ನಾನಾ ಕಡೆಯಿಂದ ಎಲ್ಲ ಶುಭ ಹಾರೈಸ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತೀರಾ ತಾವು? ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನೆಲ್ಲ ಹಿತೈಷಿಗಳು ಹಾಗೂ ನಮ್ಮ ಸಹೋದ್ಯೋಗಿಗಳು ಹಾಗೂ ಜಯದೇವದಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ನೌಕರರು ಕೂಡ ನಮ್ಮದೊಂದು ಫ್ಯಾಮಿಲಿ ಇದ್ದಂಗೆ. ಅವರೆಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮದು ಮೂಲತಃ ನಮ್ಮ ಜಯದೇವ ಹಾಸ್ಪಿಟ್ಲಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಪ್ರತಿನಿತ್ಯ ನಮಗೆ ಒಂದು 2,000 ರಿಂದ 3,000 ಜನ ಅಷ್ಟು ಬರ್ತಾಯಿದ್ದಾರೆ. ಸೊ ಪ್ರತಿನಿತ್ಯ 30 ರಿಂದ 35 ಓಪನ್ ಹಾರ್ಟ್ ಸರ್ಜರಿ ಆಗ್ತಾಯಿದೆ. ಪ್ರತಿನಿತ್ಯ 160 ರಿಂದ 200 ಜನಕ್ಕೆ ನಾವು ಕ್ಯಾಥ್ಲ್ಯಾಬ್ ಪ್ರೊಸೀಜರ್ ಮಾಡ್ತೀವಿ. ಅದರಲ್ಲಿ ಒಂದು 100 ರಿಂದ 120 ಸ್ಟೆಂಟ್ ಹಾಕ್ತೀವಿ. ಹಾಗೂ ಪ್ರತಿನಿತ್ಯ ದಿನಕ್ಕೆ 3 ರಿಂದ 4 ಜನ ಮಕ್ಕಳಿಗೆ ಇಲ್ಲಿ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆಗ್ತಾಯಿದೆ. ಟೋಟಲಿ ಒಂದು 4,000 ಎಂಪ್ಲಾಯೀಸ್ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ಥರದ ಒಂದು ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೀಚ್ ಆಗಿದ್ದೀವಿ. ನಮಗೆ ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಅಥವಾ ನಮ್ಮ ನೆರೆ ರಾಜ್ಯಗಳ ಅಷ್ಟೇ ಅಲ್ಲ, ನಮ್ಮ ನೆರೆ ರಾಷ್ಟ್ರಗಳಿಂದನೂ ಕೂಡ ನಮಗೆ ಪೇಷಂಟ್ಗಳು ಬರ್ತಾ ಇದ್ದಾರೆ. ಎಲ್ಲ ಸಾರ್ಕ್ ಕಂಟ್ರೀಸಿಂದ, ಶ್ರೀಲಂಕಾ, ಮಾಲ್ಡೀವ್ಸು, ಇಥಿಯೋಪಿಯಾ ಮತ್ತು ಆಫ್ರಿಕನ್ ಕಂಟ್ರೀಸ್, ಇಥಿಯೋಪಿಯಾ, ಕೆನ್ಯಾ, ಆಫ್ಘಾನಿಸ್ತಾನ, ಈ ಕಡೆ ಫಿಲಿಪೈನ್ಸು, ನೇಪಾಳು, ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬ ನಮ್ಮ ನೌಕರರು, ನಮ್ಮ ಸಹೋದ್ಯೋಗಿಗಳು ಒಂದು ನಿಸ್ವಾರ್ಥ ಸೇವೆಯಿಂದ, ಒಂದು ಸೇವಾ ಮನೋಭಾವನೆಯಿಂದ ಎಲ್ಲರಿಗೂ ಒಂದು ಸೇವೆ ಮಾಡ್ತಾ ಇರೋದ್ರಿಂದ ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟಿಗೆ ರೀಚ್ ಆಗ್ತಾ ಇದೆ.
ನಮ್ಮ ಮುಂದಿನ ಆಶಯನೂ ಕೂಡ ಜಯದೇವದಲ್ಲಿ ಬರುವ ಪ್ರತಿಯೊಬ್ಬ ರೋಗಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಒಂದು ಚಿಕಿತ್ಸೆ ಸಿಗಬೇಕು ಅನ್ನೋದೇ ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಕೈಗೆಟುಕುವ ದರದಲ್ಲಿ ಸಾಮಾನ್ಯ ಜನರಿಗೆ ಕೈಗೆಟುಕೋ ದರದಲ್ಲಿ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೂ ಕೂಡ ಅಷ್ಟೇ, ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಕೆಲವರು ಮಕ್ಕಳನ್ನು ಇದು ತಗೊಳ್ಳೋದಿಲ್ಲ ಅಡ್ಮಿಷನ್ಗೆ. ನಮ್ಮಲ್ಲಿ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆ ದೊರೀತಾ ಇದೆ. ಇದಕ್ಕೆಲ್ಲರದು ಸರ್ಕಾರದಿಂದನೂ ಕಾರಣ ಹಾಗೂ ನಮ್ಮ ಸಾರ್ವಜನಿಕರಿಂದ ಬಂದಿರೋಂಥ ಒಂದು ಉತ್ತಮವಾದ ಒಂದು ಸೌಹಾರ್ದತೆ ಹಾಗೂ ಸಹಕಾರದಿಂದ ಮಾತ್ರ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನೇನು ನಮ್ಮ ನಾಗರಿಕ ಬಂಧುಗಳಿಗೆ ಹೇಳ್ತೀನಿ, ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಎಲ್ಲರೂ ಹೃದಯ ಅನ್ನೋದು ತುಂಬ ಬಹುಮುಖ್ಯವಾದ ಅಂಗ. ಈ ಹೃದಯನ ಕಾಪಾಡಿಕೊಳ್ಳಿಕ್ಕೆ ನೀವು ಸ್ವಲ್ಪ ಬೇರೆ ಥರ ತಮ್ಮ ಒಂದು ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಅಥವಾ ಮಾದಕ ವಸ್ತುಗಳಿರ್ಬೋದು, ಇದೆಲ್ಲನೂ ತ್ಯಜಿಸಿ ಒಂದು ಉತ್ತಮವಾದ ಆರೋಗ್ಯ ಶೈಲಿನ ತಾವು ರೂಢಿಸ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ದಿನನಿತ್ಯ ತಾವು 40 ನಿಮಿಷ ವಾಕಿಂಗ್ ಮಾಡಿದರೆ ಸಾಕು, ಹೋಗ್ತಾ 20 ನಿಮಿಷ, ಬರ್ತಾ 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದರೆ ಸಾಕು, ಖಂಡಿತವಾಗಲೂ ನಿಮ್ಮ ಆರೋಗ್ಯನ ಉತ್ತಮಪಡಿಸ್ಕೋಬೋದು. ಒಂದು ಉತ್ತಮ ಆರೋಗ್ಯದಿಂದ ಇದ್ದರೆ ಒಂದು ಉತ್ತಮವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಒಂದು ಉತ್ತಮ ಮತ್ತು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡಿದ್ರೆ ಖಂಡಿತ ಒಂದು ಬಲಿಷ್ಠ ಭಾರತವನ್ನು ನಾವು ಕಟ್ಬೋದು. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೆ ನನ್ನ ವಿನಂತಿ ಏನಂದರೆ, ಎಲ್ಲರೂ ಕೂಡ ತಮ್ಮ ಹೃದಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೋಬೇಕು. ಚಳಿಗಾಲದಲ್ಲಿ ಸಾಧ್ಯವಾದಷ್ಟು ಈ 3 ತಿಂಗಳು ನವೆಂಬರ್, ಡಿಸೆಂಬರ್, ಜನವರಿನಲ್ಲಿ ತಾವ್ಯಾರೂ ಕೂಡ ಬೆಳಿಗ್ಗೆ ಹೊತ್ತು ವಾಕಿಂಗ್ ಬಿಟ್ಟು ಸಾಯಂಕಾಲದ ಹೊತ್ತು ಅದನ್ನು ರೂಢಿ ಮಾಡ್ಕೊಳ್ಳಿ. ಮತ್ತು ಫೆಬ್ರವರಿಯಿಂದ ತಾವು ಮತ್ತೆ ಎಗೇನ್ ಬೆಳಿಗ್ಗೆನೇ ಹೋಗ್ಬೋದು. ಯಾಕೆಂದರೆ ಶೀತಕಾಲದಲ್ಲಿ ನಮಗಿರೋ ಅಂಕಿಅಂಶದ ಪ್ರಕಾರ ಸ್ವಲ್ಪ ಮಟ್ಟಿಗೆ ಹೃದಯಾಘಾತದ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಹಾಗಾಗಿ ಚೆನ್ನಾಗಿರೋರು ಅಥವಾ ಈಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿರೋರು ಅಥವಾ BP ಮತ್ತು ಶುಗರ್ ಇರೋರೆಲ್ಲರೂ ಕೂಡ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗದೆ ಸಾಯಂಕಾಲದ ಹೊತ್ತು ವಾಕಿಂಗ್ ಹೋಗೋದು ಉತ್ತಮ ಅಂತ ನನ್ನ ಒಂದು ವಿನಂತಿ. ಸರ್, ಇತ್ತೀಚೆಗೆ ಮಧ್ಯವಯಸ್ಕರವರು ತುಂಬ ದಿನನಿತ್ಯದ ಒಂದು ಅಭ್ಯಾಸಗಳಿಂದ ಏನಾದರೂ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಸರ್? ಮಧ್ಯಮವಯಸ್ಕರು ಇತ್ತೀಚೆಗೆ ನಮ್ಮ ಯುವಜನತೆಯನ್ನು ಸೇರಿ ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಅವರೆಲ್ಲ ಸ್ವಲ್ಪ ಈಗ ಅಡ್ಡದಾರಿನ ಹಿಡಿತಾ ಇದ್ದಾರೆ. ಏನಪ್ಪ ಅಡ್ಡದಾರಿ ಅಂದರೆ, ಅದು ಒಂದು ಆಗಲೇ ಹೇಳ್ದಂಗೆ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಮಾದಕ ವಸ್ತುಗಳ ವ್ಯಸನೆ ಇರ್ಬೋದು, ಅಥವಾ ಇತ್ತೀಚಿನ ಯುವಜನತೆಗಳಲ್ಲಿ ಏನು ಕಾಡ್ತಾ ಇದೆ ಅಂದರೆ ಸ್ಟ್ರೆಸ್ ಅನ್ನೋದು ಕಾಡ್ತಾ ಇದೆ. ಅದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು, ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಇರ್ಬೋದು. ಇದೆಲ್ಲದ್ರ ಜೊತೆಗೆ ಆಹಾರದ್ದು ಕೂಡ ಅದ್ರ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಇದೆ. ಸಾಧ್ಯವಾದಷ್ಟು ಜಂಕ್ ಫುಡ್ ಅಥವಾ ಆಯಿಲ್ನಲ್ಲಿ ಕರಿದ ಪದಾರ್ಥಗಳ ಸೇವನೆಯನ್ನು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ನೈಸರ್ಗಿಕವಾಗಿ ಏನು ನಮ್ಮಲ್ಲಿ ಸಿಗೋ ಅಂಥ ಹಸಿರು ಸೊಪ್ಪುಗಳು, ತರಕಾರಿಗಳು, ಕಾಳು ಕಡ್ಡಿಗಳು, ಸ್ವಲ್ಪ ಮಟ್ಟಿಗೆ ಮಾಂಸಾಹಾರನೂ ಕೂಡ ತಗೊಳ್ತಾ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಟ್ರೆಸ್ಸನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನಮ್ಮ ಯುವ ಜನತೆ ಫಸ್ಟು ಕಲ್ತ್ಕೋಬೇಕು. ಮತ್ತು ಉತ್ತಮ ಆಹಾರವನ್ನು ಸೇವನೆ ಮಾಡಬೇಕು. ಅವರು ಸಾಧ್ಯವಾದಷ್ಟು ಈ ಡೀಪ್ ಆಯಿಲಿ ಫ್ರೈಡ್ ಐಟಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು.